ಮುಖ್ಯಮಂತ್ರಿಗಳ ಈ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಕೆಲವು ಬೆಳವಣಿಗೆಗಳು ದಾರಿ ಮಾಡಿದೆ. ಅನಿರೀಕ್ಷಿತ ಅಂದಿದ್ದಾರೆ, ನನಗೇನು ಅನಿರೀಕ್ಷಿತ ಅನಿಸಲ್ಲ. ಸಿ ಎಂ ಬಣದ ಸಚಿವರಾದ ಜಾರ್ಜ್ ಜಮೀರ್ ಜೊತೆ ಮಾತುಕತೆ ಬಳಿಕ ಇಷ್ಟು ದಿನ ಉತ್ತರ ದಕ್ಷಿಣ ಥರ ಇದ್ದರು. ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್ ಬೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಏನೋ ಭೇಟಿ ಮಾಡಿದ್ದಾರೆ. ಅಧ್ಯಕ್ಷರ ಬದಲಾವಣೆ, 4 DSMಗಳ ನೇಮಕ, ಈ ಥರ ಏನೇನೋ ವಿಚಾರಗಳಲ್ಲಿ ಇಬ್ಬರು ಒಬ್ರಿಗೊಬ್ಬರು ಮಾತಾಡ್ಕೊಂಡಿದ್ದಾರೆ. ಯಾವುದೋ ಹೋಟೆಲ್ನಲ್ಲಿ ಕೂತಿದ್ದಾರೆ. ರಾತ್ರಿ 1 ಗಂಟೆವರೆಗೋ, 1:30ವರೆಗೋ, 12:45ವರೆಗೋ ಎಷ್ಟೊತ್ತೋ ಕೂತಿದ್ದಾರೆ. ಈ ಮೂಲಕ ಸಿದ್ದು ಬಣದ ನಾಯಕರನ್ನ ಡಿ.ಕೆ. ವಿಶ್ವಾಸಕ್ಕೆ ಪಡೆಯುವ ಯತ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆಯಂತೆ. ನನಗೆ ಹಂಗೆ ಅನಿಸಲ್ಲ. ವಿಶ್ವಾಸಕ್ಕೆ ಪಡೆಯುವುದಾದರೆ ಒಬ್ಬ ಲೀಡರು ಬಹಿರಂಗವಾಗಿ ಈ ರೀತಿಯ ಸಭೆಗೆ ಒಬ್ಬರನ್ನು ಕರೆದು ವಿಶ್ವಾಸಕ್ಕೆ ಪಡ್ಕೊಂಬಿಡೋಕ್ಕಾಗತ್ತೆ ಅಂತ ನನಗೆ ಅನಿಸಿಲ್ಲ. ನಂಬರ್ 1. ನಂಬರ್ 2, ವಿಶ್ವಾಸಕ್ಕೆ ಒಂದು ಕ್ಯಾಂಪಿಂದ ಇನ್ನೊಂದು ಕ್ಯಾಂಪಿಗೆ ಒಬ್ಬ ಶಿಫ್ಟ್ ಆಗಬೇಕು ವಿಶ್ವಾಸದಲ್ಲಿ ಅಂದರೆ, ಇಲ್ಲ ಅದು ಆತನಿಗೆ ವೈಯಕ್ತಿಕವಾದ ಲಾಭ ಮತ್ತು ರಾಜಕೀಯ ಅಳಿವು ಉಳಿವಿನ ಪ್ರಶ್ನೆ ಇರಬೇಕು, ಇಲ್ಲ ಆತ ಸ್ವಾರ್ಥಿಯಾಗಿರಬೇಕು. ಇಲ್ಲದ್ರೆ ಒಂದು ಸಭೆಯಲ್ಲಿ ಕಾಫಿ ಕುಡಿದ್ಬಿಟ್ಟು 2 ಇಡ್ಲಿ ಅಥವಾ ಒಂಚೂರೇನೋ ಊಟ ಮಾಡಿಬಿಟ್ಟ ತಕ್ಷಣ ವಿಶ್ವಾಸ ಬದಲಾಗತ್ತೆ ಅನ್ನೋಕ್ಕಾಗಲ್ಲ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರುತ್ತೆ ಲೀಡರ್ಗಳ ಜೊತೆಯಲ್ಲಿ. ವಿಚ್ ಈಸ್ ಟ್ರೂ ವಿತ್ ಡಿ.ಕೆ. ಆಲ್ಸೋ, ಟ್ರೂ ವಿತ್ ಸಿದ್ದರಾಮಯ್ಯ ಆಲ್ಸೋ. ಇನ್ನು ಆಪ್ತೇಷ್ಟರ ಜೊತೆ ಸತೀಶ್ ಜಾರಕಿಹೊಳಿ ಆಮೇಲೆ ಏನೋ ಸಭೆ ಮಾಡಿದ್ರಂತೆ ಇವತ್ತು. ಅವ್ರ ಕಡೆ ಶಾಸಕರನ್ನೆಲ್ಲ ಕೆಲವ್ರನ್ನೆಲ್ಲ ಇಟ್ಕೊಂಡು ಅವರಿಬ್ಬರದ್ದು ಭೇಟಿನಲ್ಲಿ ಕೆಲವರು ವಿವರ ಕೊಡ್ತಿರೋದು ಹೀಗೆ. ಸತೀಶ್ ಜಾರಕಿಹೊಳಿ ಸಹಕಾರವನ್ನು DCM ಡಿ.ಕೆ. ಶಿವಕುಮಾರ್ ಕೇಳಿದ್ರಂತೆ. ಕೇಳಿದ್ದು ತಪ್ಪಲ್ಲ, ತಪ್ಪು ಅಲ್ಲ. ಅವ್ರು ಕೊಟ್ಟರೆ ಅದು ಅವ್ರಿಗೂ ಬಿಟ್ಟಿದ್ದದು. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾವು ಸಿದ್ದರಾಮಯ್ಯನವ್ರನ್ನ ನಾವು ಯಾವಾಗಲೂ ಬಿಟ್ಟು ಬರೋಕ್ಕಾಗಲ್ಲ ನಾವು. ಅದೇ ವಿಶ್ವಾಸದ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನಡುವಿನ ವಿಶ್ವಾಸ, ಅಥವಾ ಯಾರೋ ಬೈರ್ತಿ ಸುರೇಶು, ಅಥವಾ ಯಾವುದೋ ಮಾದೇವಪ್ಪ, ಅಥವಾ ಯಾವುದೋ ವೆಂಕಟೇಶು, ಈ ಥರದ್ದೆಲ್ಲ, ಅಥವಾ ಯಾವುದೋ ರಾಜಣ್ಣ, ಈ ಥರದ್ದೆಲ್ಲ ವಿಶ್ವಾಸಗಳು ನಿನ್ನೆ ಇವತ್ತಿಂದಿರಲ್ಲ, ದೀರ್ಘಕಾಲದಿಂದ ಬಂದಿರುತ್ತೆ. ಅದಕ್ಕೆ ನಾನು ಹೇಳಿದ್ದಿದ್ದು, ಇಲ್ಲ ಏನೋ ಕಿಚಿಪಿಚಿ ಆಗಿರಬೇಕು ಅವರಿಬ್ಬರ ಮಧ್ಯೆ, ಅಥವಾ ಅತೀವ ಸ್ವಾರ್ಥದ ವ್ಯಕ್ತಿಯಾಗಬೇಕು, ಅಥವಾ ರಾಜಕೀಯವಾಗಿ ತನ್ನ ಅಳಿವು ಉಳಿವಿನ ಪ್ರಶ್ನೆ ಇದು ನನಗೆ ಆಗಬೇಕು, ಆ ಕಡೆ ಜಂಪ್ ಮಾಡ್ಕೊಂಬಿಡೋಣ ಅಂತ. ಇದನ್ನು ನಾವು ನೋಡಿದ್ದೀವಿ. ಈಗ ಕಾಂಗ್ರೆಸ್ಸಿನಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವವರು ಆ ದಿನ ದೇವರಾಜ ಅರಸರ ವಿರುದ್ಧ ಕಾಂಗ್ರೆಸ್ಸಿನ ಹೈಕಮಾಂಡ್ ತಿರುಗಿ ಬಿತ್ತು ಅಂದಾಗ ಯಾರ್ಯಾರು ರಾತ್ರಿ ಎಲ್ಲಿದ್ದರು ಬೆಳಗ್ಗೆ ಎಲ್ಲಿದ್ರು ಅನ್ನೋದನ್ನು ರಾಜ್ಯ ನೋಡಿದೆ. ಅದ್ರಲ್ಲಿ ಕೆಲವರು ಇನ್ನೂ ಇದ್ದಾರೆ, ಕೆಲವರು ಎಲ್ಲ ಇಲ್ಲದೆ ಇರ್ಬೋದು, ಕೆಲವರು ಇದ್ದಾರೆ. ಹಾಗಾಗಿ ಆ ಥರದ ಗಿರಾಕಿಗಳು ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ ಅವ್ರುಗಳು. ದ್ಯಾಟ್ ಇಸ್ ನಾಟ್ ಬಿಗ್ ಅದು. ಬಟ್ ಇವ್ರು ಹೇಳಿದ್ದು ನಾವು ಬಿಟ್ಟು ಬರೋಕ್ಕಾಗಲ್ಲ. ದ್ಯಾಟ್ಸ್ ಲಾಯಲ್ಟಿ ವಿಚ್ ಈಸ್ ಟ್ರೂ ಫಾರ್ ಡಿ.ಕೆ. ಆಲ್ಸೋ. ಲೈಕ್ ಎ ರಂಗನಾಥೋ, ಅಥವಾ ಯಾರೋ ಡಿ.ಕೆ. ಸುರೇಶ್ ಬ್ರದರೇ ಬಿಟ್ಬಿಡಿ, ಯಾರೋ ಇಕ್ಬಾಲು, ಯಾರೋ ಮಾಗಡಿ ಬಾಲಕೃಷ್ಣನೋ, ಇನ್ಯಾರೋ ಮಂಡ್ಯ ಶಾಸಕನೋ, ಈ ಥರ ಯಾರ್ಯಾರೋ ಅವ್ರಿಗೂ ಅಷ್ಟೇ ಸೇಮ್ ಅಪ್ಲೈ. ನಾಳೆ ಸಿದ್ದರಾಮಯ್ಯನವ್ರು ಬನ್ರಿ ಇಲ್ಲೆಲ್ಲ ಊಟಕ್ಕೆ ಅಂದ್ಕೊಂಡು, ಹಾಂ ಎಲ್ಲ ನಂಗೆ ಸಪೋರ್ಟ್ ಮಾಡ್ರಪ್ಪ ಅಂದ್ರೆ, ಆಯ್ತು ಅಣ್ಣ ನಡೆ ನಿನ್ನಿಂದ ನನ್ನ ಬದ ಹೋಗಲ್ಲ. ಹಂಗಾಗಲ್ಲ. ಅದು ಅವರ ರಾಜಕೀಯ ಅನಿವಾರ್ಯತೆಗಳಲ್ಲಿ ಇರುತ್ತೆ, ಅಡಗಿರುತ್ತೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ ಇದು. ಹಾಗಾಗಿ ನಾ ಈ ಸಭೆಯಲ್ಲಿ ಅದನ್ನು ಮಾಡ್ತಾರೆ ಅಂತಲ್ಲ. ಮೇ ಬಿ ಹಿ ವಾಂಟೆಡ್ ಟು ಪರ್ಚ್ಕೊಳ್ಳೋ ಬದಲು ಪರ್ಚ್ಕೊಳ್ಳದೆ ಇರೋಣ ಅಂತ ಇರ್ಬೋದು ಬಹುಶಃ ಡಿ.ಕೆ. ನಾವಾಗಿ ಇವ್ರನ್ನ ಅಂತ CM ಮಾಡಿ ಅಂತ ಹೇಳಲ್ಲ. ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಬದ್ಧವಾಗ್ತೀವಿ ಅಂತ ಜಾರಕಿಹೊಳಿ ಹೇಳಿದ್ರಂತೆ. ಸತೀಶ್ ಜಾರಕಿಹೊಳಿ DCMಗಳ ಬಗ್ಗೆ, ಹೆಚ್ಚುವರಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಎಲ್ಲ ಮಾತಾಡಿದ್ದಕ್ಕೆಲ್ಲ ಏನೋ ಪ್ರಸ್ತಾಪ ಬಂದಿತ್ತಂತೆ. ಅದಕ್ಕೆ ನೀವು ಹೇಳಿದ ಹೇಳಿಕೆಗೆ ನಾವು ಉತ್ತರ ಕೊಟ್ಟಿದ್ದೀವಿ ಅಷ್ಟೇ, ಅಥವಾ ಅದನ್ನು ಪ್ರಸ್ತಾಪ ಮಾಡಿದ್ದೀವಿ ಅಷ್ಟೇ ಅಂತ ಅವ್ರು ಹೇಳಿದಾರಂತೆ. ದಟ್ ಈಸ್ ಓಕೆ. ಈ ಥರದ ಭೇಟಿಗಳು ನಡೆಯತ್ವೆ, ನಡೆಯೋದೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಒಬ್ರಿಗೊಬ್ರು ಆಗದೇ ಇಲ್ಲ ಅನ್ನೋ ಥರದವರ ಭೇಟಿ ಅದು ರಾಜಕಾರಣದಲ್ಲಿ ಒಬ್ರಿಗೊಬ್ರು ಆಗದೇ ಇಲ್ಲ ಅನ್ನೋ ಥರದ ಭೇಟಿ ಇಲ್ಲವೇ ಇಲ್ಲ. ಕೆಲವು ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಕೆಲವು ಲೀಡರ್ಗಳ ಮಧ್ಯೆ ಇರಬಹುದಷ್ಟೇ, ಇಲ್ಲವೇ ಇಲ್ಲ ಆ ಥರದ ಪರಿಸ್ಥಿತಿ. ನನ್ನ ಪ್ರಕಾರ DMK ವರ್ಸಸ್ ADMK ಅವ್ರು ಆಗದೇ ಇರ್ಬೋದೇನೋ, ಚಂದ್ರಬಾಬು ವರ್ಸಸ್ ಜಗನ್ ರೆಡ್ಡಿ ಆಗದೇ ಇರ್ಬೋದೇನೋ ಅಷ್ಟೇ ಹೊರತು ಇಲ್ಲವೇ ಇಲ್ಲ ಆ ಥರದ್ದು. ನನ್ನ ಪ್ರಕಾರ ಎಲ್ಲೂ ಯಾರನ್ನು ಬೇಕಾದ್ರೂ ಭೇಟಿ ಮಾಡ್ತಾರೆ. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಅಸೆಂಬ್ಲಿ ಒಳಗಡೆ ಆಕಾಶಕ್ಕೆತ್ತಿ 2 ಕೈಯನ್ನು ಆಮೇಲೆ ಜೋಡೆತ್ತುಗಳಂತೆ ಕಂಗೊಳಿಸಲು ಪ್ರಯತ್ನ ಮಾಡಿದ್ದಕ್ಕೆ ಯಾರು ನಿರೀಕ್ಷೆ ಮಾಡಿದ್ರೇನು? ರಾಜಕಾರಣದಲ್ಲಿ ಯಾರು ಮಾಡಿದ್ರಾ? ಶೆಟ್ಟರು ಚುನಾವಣಾ ಸಂದರ್ಭದಲ್ಲಿ ಹೋಗಿ ಕಾಂಗ್ರೆಸ್ಸಿಂದ ಟಿಕೆಟ್ ತಗೊಂಡು ಕಂಟೆಸ್ಟ್ ಮಾಡ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿದ್ರೇನು?
ಆಗಿಲ್ಲ ರಾಜಕಾರಣದಲ್ಲಿ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಾಂಗ್ರೆಸ್ನಲ್ಲಿನ ಬಣಬಡಿದಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕೂಡ ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟರು. ಯಾರೇ ಆಗಲಿ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂದರು. ಇನ್ನು ದೆಹಲಿಗೆ ಹೋಗಿ ಬಂದಂತಹ ಶಾಸಕರನ್ನ ಕರೆದು ಮಾತನಾಡಿಸಿದ್ದಾರೆ. ರಾಮನಗರದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿದ್ದಂಥ ಇಕ್ಬಾಲ್ ಹುಸೇನ್ಗೆ ಫೋನ್ ಮಾಡಿದ್ರಿಂದ ಅವರು ಕಾರ್ಯಕ್ರಮದ ಅರ್ಧಕ್ಕೆ ಎದ್ದು ಬೆಂಗಳೂರು ಬಂದರು. ಡಿಕೆಗೆ ಕೂಲಿ ಸಿಗುತ್ತೆ, 2 ದಿನದಲ್ಲಿ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಿದರು. ಮಾಗಡಿ ಬಾಲಕೃಷ್ಣ ಕೂಡ ಗೊಂದಲಕ್ಕೆ ಬೇಗ ತೆರೆ ಬೀಳುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಡಿಕೆಶಿ ಸಿಎಂ ಆಗಲಿ ಅಂತ ಅಭಿಮಾನಿಗಳು, ಕಾರ್ಯಕರ್ತರು ಮಂಡ್ಯ, ದೊಡ್ಡಬಳ್ಳಾಪುರದಲ್ಲಿ ಪೂಜೆ ನೆರವೇರಿಸಿದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನು ಕೊಡ್ಲಿ, ನೀವು ಕೊಡ್ಲಿ, ಕೂಲಿ ಯಾರು ಕೊಡ್ತೀವಿ? ನಾವು ಕೆಲಸ ಮಾಡಿದ್ರೆ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? CLP ನಲ್ಲೇನೆ ಅಂತಿಮವಾಗಿ ಆಯ್ಕೆ ಆಗ್ತಕ್ಕಂಥದ್ದು. ಆದರೆ ಹೈಕಮಾಂಡ್ ಶಕ್ತಿ ಇಲ್ಲ ಅಂತನಾ? ಹೈಕಮಾಂಡ್ಗೂ ಶಕ್ತಿ ಇದೆ. ಹೈಕಮಾಂಡ್ ರೇ ಇಕ್ಬಾಲ್ ಹುಸೇನ್, ಫಸ್ಟ್ ಟೈಮ್ MLA ಆಗಿದ್ದೀನಿ, ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಅಂತ ಸುಮ್ಮನೆ ಬಿಡಬೇಡ್ರಿ. ಏನ್ರಿ, ಕಾಂಗ್ರೆಸ್ನಲ್ಲಿ ದುಡ್ದವ್ರಿಗೆ ಮಾತ್ರ ಅಧಿಕಾರ ಕೊಟ್ಟಿರೋ ಉದಾಹರಣೆ ಇದೆಯಾ? ಕೆಲಸ ಮಾಡಿದವ್ರಿಗೆ ಮಾತ್ರ ಕೂಲಿ ಕೊಡ್ತಾರೆ. ಹಿಂದೆ ಎಲ್ಲ ಮುಖ್ಯಮಂತ್ರಿಗಳನ್ನು ಮಾಡಿದಾಗ ಯಾರ್ಯಾರು ಏನೇನು ಕೆಲಸ ಮಾಡಿದ್ರಪ್ಪ, ಅವ್ರಿಗೆಲ್ಲ ಕೂಲಿ ರೂಪದಲ್ಲಿ ಕೊಟ್ಟರಲ್ಲ. ಅವತ್ತು ಏನೇನು ಕೆಲಸ ಮಾಡಿದ್ರಪ್ಪ ಅವರು? ಯಾವ್ಯಾವಾಗ ನಿಮ್ಮ ಪಕ್ಷ ಅಧಿಕಾರಕ್ಕೆ ತಂದಿದ್ರಪ್ಪ ಹೇಳಿ? ಅವತ್ತು ಕೂಲಿ ಕೆಲಸ ಮಾಡಿದವ್ರನ್ನ ಹೀನಾಯವಾಗಿ ಕಿತ್ತು ಬಿಸಾಕಿದ್ರಲ್ಲ. ಕೊಟ್ಟ ಕೂಲಿಯನ್ನು ಅವತ್ತು ಹೀನಾಯವಾಗಿ ಕಿತ್ಕೊಂಡ್ರಲ್ಲ ವೀರೇಂದ್ರ ಪಾಟೀಲ್ರಲ್ಲಿ. ಅದಕ್ಕೇನು ಹೇಳ್ತೀರಿ? ಈ ಬುರುಡೆ ಎಲ್ಲ ನಿಲ್ಲಿಸ್ಬಿಡಿ ನನ್ನ ಹತ್ರ ಎಲ್ಲರೂ. ನಾನು ಇಂಥದ್ದು ಭಾಳ ನೋಡ್ಬಿಟ್ಟಿದ್ದೀನಿ ಆಟಗಳನ್ನು. ಸುಮ್ಮನೆ ಮೈಕ್ ಸಿಕ್ತು ಅಂದ ತಕ್ಷಣ ಎಲ್ಲೋ ಕೇಳ್ಕೊಂಬಂದಿದ್ದು 6 ಸೆಂಟೆನ್ಸನ್ನು ಸೇರಿಸ್ಕೊಂಡು ಬಿಡ್ತಾ ಇರೋದು. ಏನ್ರಿ ಕೂಲಿ? ಮೊನ್ನೆ ರಾಜಣ್ಣ ಕೇಳಿದಂಗಾರೆ ಕೂಲಿ ಅಲ್ವಾ ಪರಮೇಶ್ವರ್ದು? ಕೂಲಿ ಅಲ್ವಾ ಅದು? ಪ್ರೆಸೆಂಟ್ ಕೂಲಿ ಮಾತ್ರ ಅವೆಲ್ಲ ಇಲ್ಲ. ನಮ್ಮ ಲೀಡ್ರು CM ಆಗೋಕ್ಕೆ ಯೋಗ್ಯರಿದ್ದಾರೆ ಮಾಡಿ ಅಂತ ಕೇಳಿ ತಪ್ಪಲ್ಲ. ಸುಮ್ಮನಿದ್ದವ್ರಿಗೂ ಕೊಡೋಕ್ಕಾಗ ತಪ್ಪಲ್ಲ ಅದು. ಸುಮ್ಮನೆ ಓಡಾಡ್ಕೊಂಡಿದ್ದವ್ರಿಗೆಲ್ಲ ಕೊಟ್ಬಿಡೋಕ್ಕಾಗತ್ತಾನೆ? ಯಾರಪ್ಪ ತೋರಿಸ್ಲಾ? ಎಷ್ಟು ಜನ ಬೇಕು ಬನ್ರಿ, ಇಲ್ಲಿ ಕೊಡ್ತೀನಿ ಪಟ್ಟಿನ. ಯಾರ್ಯಾರು ಬರೀ ಪೋಸ್ಟ್ ಕೊಟ್ಕೊಂಡು ಓಡಾಡಿದ ಗಿರಾಕಿಗೆ ಏನೇನು ಪೊಸಿಷನ್ ಕೊಟ್ಟಿದ್ದೀರಿ ಅಂತ ತೋರಿಸ್ತೀನಿ. ಕಾಂಗ್ರೆಸ್ ಈಸ್ ನಥಿಂಗ್ ಬಟ್ ಪೋಸ್ಟ್ ಪಾರ್ಟಿಗಳು. ಹಿಂದೆ ಮುಂದೆ ಓಡಾಡ್ಕೊಂಡಿರೋರು, ಕೆಲಸ ಮಾಡೋರಿಗೆ ಎಷ್ಟು ಜನಕ್ಕೆ ನೀವು ಅಧಿಕಾರ ಕೊಟ್ಟಿದ್ದೀರಿ ಕಾಂಗ್ರೆಸ್ಸಲ್ಲಿ ಅಂತ ಬೇಕಾ ಪಟ್ಟಿ? ಸುಮ್ಮನೆ ಬಿಡಬೇಡಿ. ರೈಲನ್ನು ನನ್ನ ಹತ್ರ ಬಂದಿಲ್ಲ, ಅರ್ಧಕ್ಕೆ ಎದ್ದು ಬಂದ್ಬಿಟ್ರಂತೆ ಅವ್ರ ಕಾರ್ಯಕ್ರಮದಿಂದ. ಏನು ನೀವು ಎದ್ದು ಬರದೇ ಹೋಗ್ಬಿಟ್ಟಿದ್ದಿದ್ರೆ ಇಲ್ಲಿ ಡಿಸೈಡ್ ಆಗ್ಬಿಡ್ತಿತ್ತಾ? ಏನದು ಇದು? ಸುಮ್ಮನೆ ಬಿಡ್ತಾರೆ. ಸಿ DK ಶಿವಕುಮಾರ್ ಬಣ ಒಂದನ್ನು ಟ್ರೈ ಮಾಡ್ತಾ ಇರೋಂಗಿದೆ. ದಟ್ ಈಸ್ ಪಾಸಿಬಲಿ ಅದು ಸ್ಟಿಕ್ ಆಗಿಬಿಡ್ಬೋದು ಸಿದ್ದರಾಮಯ್ಯನವ್ರ ಮೇಲೆ. ನನಗೆ ಗೊತ್ತಿಲ್ಲ ಅವ್ರ ಹೈಕಮಾಂಡ್ ಹೆಂಗೆ ತೀರ್ಮಾನ ಮಾಡುತ್ತೋ ಅದ್ರ ಮೇಲೆ ಹೋಗುತ್ತದು. ವಿಚ್ ಈಸ್ ಸಿದ್ದರಾಮಯ್ಯನವರು ಮಾತನ್ನು ಕೊಟ್ಟಿದ್ದಾರೆ. ಏನೋ ಒಂದು ರೂಪದಲ್ಲಿ ಮಾತನ್ನು ಕೊಟ್ಟಿದ್ದಾರೆ ಅನ್ನೋದು ನನ್ನಂತಹ ಅರಿವಿಲ್ಲದವನಿಗೂ ಗೊತ್ತಾಗಿದೆ. ಏನೋ ಒಂದು ಮಾತನ್ನು ಈ ಸಿದ್ದರಾಮಯ್ಯನವರು ಆ ಟೈಮಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದು ಯಾವ ರೂಪದ್ದು ಏನು ಎತ್ತ ನನಗೆ ಐಡಿಯಾ ಇಲ್ಲದೆ ಇರ್ಬೋದು. ಇದನ್ನು ದೇ ಆರ್ ಪ್ರೆಸ್ಸಿಂಗ್ ಇಟ್ ಔಟ್. ಮಾತು ಕೊಟ್ಟಿದ್ದಾರೆ, ವಿಚ್ ಮೇ ಬಿ ಟ್ರೂ. ಸೊ ಮಾತನ್ನು ತಪ್ಪುತ್ತಿದ್ದಾರೆ ಎಂಬ ಪೇಂಟಿಂಗ್ ಆಗ್ತಾ ಇದೆ ಈಗ ಅವ್ರ ಮೇಲೆ. ಅದು ತನಗೆ ಬೇಕಾ ಬೇಡವಾ, ಬೇಕು ಅಂದರೆ ಹೇಗೆ ಸಹಿಸ್ಕೋತೀನಿ, ಬೇಡ ಅಂದರೆ ಹೇಗೆ ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ಕೋಬೇಕು. ಅದನ್ನು ನಾನೆಲ್ಲ ತೀರ್ಮಾನ ಮಾಡಬೇಕಾಗಿರೋದು. ಇದು ಮಾತು ತಪ್ಪಿದ ಡಿಸೈನ್ ಇದ್ದಂಗಿದೆ. ಕುಮಾರಸ್ವಾಮಿ ವಿಚಾರದಲ್ಲಿ ವಚನ ಭ್ರಷ್ಟತೆ ಡಿಸೈನ್ ಇತ್ತಲ್ಲ, ಆ ಥರ ಇದು ಮಾತು ತಪ್ಪಿದ. ಹಾಗಾಗಿ ಎರಡನೇದು ಗೌಡರ ಅಂದರೆ ಒಕ್ಕಲಿಗರ ರಾಜಕಾರಣದಲ್ಲಿ ಇದನ್ನು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾರೆ ಮತ್ತು ಆಳಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಷ್ಟು ಲಾಭ DKಗೆ ಆಗ್ಬೋದು. ಆಗ ನೀವು ನಮ್ಮ ಮುಂದೆ ಪೇಪರು ಪೆನ್ನು ಅಂದ್ಕೊಂಡು ಬಂದ್ರಿ, ಆಗಲಿಲ್ಲ, ಇನ್ಯಾಕೆ ನಾವು ನಿಮ್ಮ ಜೊತೆ ನಿಲ್ಲಬೇಕು ಅನ್ನೋ ಆ ಮನಸ್ಥಿತಿಗೆ ಹೋಗಿರಲ್ವ ಸರ್? ಯಾರು? ಗೌಡ್ರು. ಹಂಗಂದ್ರೆ ಒಕ್ಕಲಿಗ ಸಮುದಾಯ ಏನಕ್ಕೆ? ನೀವು ನಿಮ್ಮ ಹೈಕಮಾಂಡೇ ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ, ನೀವು ನಮ್ಮನ್ನು ಈಗ ಉಳಿಸ್ಕೊಳ್ಳದೆ ಇದ್ದಾಗ ಎಫೆಕ್ಟ್ ಬೇರೆ.
ಅದನ್ನು ಹಿಂಗೆ ರಾಜಕಾರಣ ಮಾಡ್ತಾರೋ ಅದನ್ನು ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ನಾನು ಹೇಳೋದು ಅವ್ರಿಗೆ ಲಾಭ ಆಗುತ್ತೆ. ಓಕೆ. ಹಾಗಾಗಿ ಇದನ್ನು ಪರ್ಸ್ಯೂ ಮಾಡ್ತಿದ್ದಾರೆ. ಅದನ್ನು ಅವ್ರ ಹೈಕಮಾಂಡು ತೀರ್ಮಾನ ಮಾಡಬೇಕೀಗ, ಮಾಡಲಿ. ಇನ್ನು ಜಾರ್ಜ್ ಒಂದು ಕಡೆ ಡಿ ಕೆ ಶಿವಣ್ಣ ಆತ್ಮವಿಶ್ವಾಸದಲ್ಲೆಲ್ಲ ಇದ್ದರೆ ಸಿದ್ದರಾಮಯ್ಯ ಬಣ ಇವತ್ತು ವಿಶ್ವಾಸದಲ್ಲಿದ್ದಾರಂತೆ, ಮುಂದುವರಿತಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ನನಗೆ. ಬಟ್ ಸ್ಟಿಲ್ ವಿ ವಿಲ್ ಸಿ ಏನು ಅಂತ. ಬಟ್ ಅವ್ರು ಬೆಂಬಲಿಗರು ಯಾರೂ ಮಾತಾಡ್ತಿಲ್ಲ, ಎಲ್ಲರ ಬಾಯಿಗೆ ಬೀಗ ಬಿದ್ದುಬಿಟ್ಟಿದೆ. ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ನನ್ನ ಹತ್ರ ನೋಡಿ ನನ್ನ ನಿಲುವನ್ನು ನಾನು ಹೇಳಿದ್ದೀನಿ, ಯಾರಿಗೆ, ಹೈಕಮಾಂಡಿಗೆ, ಖರ್ಗೆ ಅವ್ರ ಮೂಲಕ ಹೇಳಿದ್ದೀನಿ. ಅವ್ರು ರಾಹುಲ್ ಗಾಂಧಿ ಗಮನಕ್ಕೆ ತರ್ತಾರೆ. ಅದಾದಮೇಲೆ ನನಗೆ ಸಂದೇಶ ಬರ್ಬೋದು, ಏನು ಬರುತ್ತೋ ಅದು ನೋಡೋಣ ಅಂತ. ಮತ್ತು ಪದೇ ಸಿದ್ದರಾಮಯ್ಯ ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ ಮಾಡೋಣ ಅಂತ. ಹೈಕಮಾಂಡ್ ಹೇಳಿಬಿಟ್ರೆ ಮುಗಿದೋಯ್ತಪ್ಪ, ಅಷ್ಟೇ. ಭಾಳ ಸಲೀಸಾಗಿದ್ದಾಗ ಕಾಣಿಸುತ್ತಲ್ಲ ಸರ್ ಅವ್ರ ಹೇಳಿಕೆ ನೋಡ್ತಾ ಇದ್ರೆ. ಗೊತ್ತಿಲ್ಲ, ಐ ಡೋಂಟ್ ನೋ. ಸಿ, ಇಟ್ ಆಲ್ ಡಿಪೆಂಡ್ಸ್ ಹೌ ಸೀರಿಯಸ್ ಈ ಸಿದ್ದರಾಮಯ್ಯ ಟು ಕಂಟಿನ್ಯೂ ಅಂತ. ಕಂಟಿನ್ಯೂ ಆಗೋದು ಬೇರೆ, ಭವಿಷ್ಯದಲ್ಲಿ ರಾಜಕಾರಣವನ್ನು ಹೋರಾಟ ಮಾಡ್ತೀನಿ ಅನ್ನೋಂತಹ ಕಿಚ್ಚು ಬೇರೆ. ಆ ಕಿಚ್ಚು ನನಗೆ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯನವರಲ್ಲಿ. ಓಕೆ. ಇತ್ತೀಚಿನ ಮತ್ತು ಆ ರೀತಿಯ ಕಿಚ್ಚಿದೆ, ಈತ ರೆಬೆಲ್ ಆಗಿಬಿಡ್ಬೋದು, ಪಕ್ಷಕ್ಕೇನೋ ಡ್ಯಾಮೇಜ್ ಆಗಿಬಿಡ್ಬೋದು ನೇರವಾಗಿ ಅನ್ನೋ ನಂಬಿಕೆ ಅಥವಾ ಪರಿಸ್ಥಿತಿ ಹೈಕಮಾಂಡ್ಗೂ ಇಲ್ಲ. ಅವ್ರಿಗೂ ಗೊತ್ತಿದೆ ಅದು ಏನಾಗುತ್ತೆ ಅಂತ. ಆಮೇಲೆ ಸಿದ್ದರಾಮಯ್ಯನವರು ಎಷ್ಟು ಆಕ್ಟಿವ್ ಆಗಿರ್ತಾರೆ, ಎಷ್ಟು ಆಕ್ಟಿವ್ ಆಗಿರಲ್ಲ, ಅದೆಲ್ಲ ಬೇರೆ ವಿಚಾರ. ಅದೇಗೆ ಇನ್ನೊಂದು ರಾಜಕಾರಣ, ಅದು ಬೇರೆ ರಾಜಕಾರಣ. ಎಸ್, ಏನು ಹೇಳಿದ್ದಾರೆ ನೋಡ್ರಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದ್ರೆ ಬಹಳ ಸಂತೋಷ. ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವು ಇರ್ತಾರೆ, ಅದರಲ್ಲಿ ಅವರು ಒಬ್ರು. ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ಮತ ಹಾಕಿದ್ವಿ, ಸಿದ್ದರಾಮಯ್ಯನವರು ಎಲೆಕ್ಟ್ ಆಗಿದ್ದಾರೆ, ಅಲ್ಲಿ ಟರ್ಮ್ ಕಂಡೀಷನ್ಸ್ ನಮ್ಗೇನು ಹೇಳಿಲ್ಲ ಅಂದ್ಮೇಲೆ ಅವ್ರು 5 ವರ್ಷ ಸಹಜವಾಗಿ ಇರ್ತಾರೆ. ಅದಕ್ಕೆ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಏನೋ ನಮ್ಗೆ 30 ತಿಂಗಳು ಆಗಿತ್ತು ಅಂತ ಹೇಳ್ಕೊತಾರೆ. ಎಲ್ಲಿದೆ, ಯಾರು ಹೇಳೋರು ಯಾರು? ನಮ್ಮ ವೈಯಕ್ತಿಕ ಆಶಯ. ಹೈಕಮಾಂಡ್ನವರು ಇದೆಲ್ಲವನ್ನು ಗಮನಿಸಿದ್ದಾರೆ. ಜೊತೆಗೆ ನಮ್ಮವರೇ ಇದ್ದಾರೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರಿಗೆ ರಾಜ್ಯದ ಪ್ರತಿಯೊಂದು ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ಅವರಿಗೆ ಗೊತ್ತಿದೆ. ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ. ಕಾಂಗ್ರೆಸ್ ಅವರೇ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ. ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ, ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ. ಇವತ್ತು AICC ಅಧ್ಯಕ್ಷರನ್ನ ಮಾಡಿದ್ದೀವಿ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಆಲ್ ರೈಟ್. ಈಗ ನಾವು ಮತ ಹಾಕಿದ್ದೀವಿ, ಎಲೆಕ್ಟ್ ಮಾಡಿದ್ದೀವಿ, 5 ವರ್ಷ ಯಾರು ಇಲ್ಲ ಅಂತ ಹೇಳಿದ್ದಾರೆ ಅಂತ ರಾಯರೆಡ್ಡಿ. ನಾಳೆನೂ ಮತ ಹಾಕ್ತೀರಿ, ಎಲೆಕ್ಟ್ ಮಾಡ್ತೀರಿ, ಹೈಕಮಾಂಡಿಂದ ಬಂದ ಮೇಲೆ ಅವ್ರ ಫೈನಲ್ ಅಷ್ಟೇ. ಅಲ್ಲಿವರೆಗೆ ಮಾತ್ರ ಇದು ಪೋಸ್. ಅದು ಬಂದ ಮೇಲೆ ಇದು ಇಬ್ರು ಈಗ ಹೈಕಮಾಂಡ್ ಚಾಲೆಂಜ್ ಮಾಡೋರಾಗಿದ್ದಾರೆ. ಮತ್ತು ಇವರು ಅಷ್ಟೇ, ಯಾರು ಮಾಡಿದ್ರು ಒಪ್ಕೋತೀವಿ ಎಲ್ಲ ಅಲ್ಟಿಮೇಟ್ಲಿ ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗುತ್ತೆ. ಯಾರು ಹೇಳಿರೋದು? ರಾಜಣ್ಣವ್ರು ಯಾರು ಮುಂದೆ ಹೇಳಿರೋದು? ಯಾರು ಮುಂದೆ ಇದು ಮಾಡಿದ್ದಾರೆ? 15 ರೂಪಾಯಿ ಸ್ಟ್ಯಾಂಪ್ ಪೇಪರ್ ತಗೊಂಡು ಬರೆದಿದ್ರಂತೆ. ಅಲ್ಲೆಲ್ಲ ಡೆಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿದಾರಂತೆ ಅಗ್ರಿಮೆಂಟ್. ಹೋಗಿ ತಗೊಂಬರ್ರಿ ಕಾಪಿನ. ಯಾವನಾರು ಕೇಳ್ತಾರೇನ್ರಿ ಇದನ್ನೆಲ್ಲ? ಯಾರ ಮುಂದೆ ಆಗಿರಬೇಕೋ ಅವ್ರ ಮುಂದೆ ಇಲ್ಲ ಆಗಿರುತ್ತೆ, ಇಲ್ಲ ಆಗಿರಲ್ಲ. ಅವರು ಅದನ್ನು ಹೇಳ್ತಾರಪ್ಪ. ನೀವೇನೋ ಕಾನೂನಲ್ಲಿ ಕೋರ್ಟಲ್ಲಿ ಸಾಕ್ಷಿಗಳು ಎಲ್ಲಿ, ಸಾಕ್ಷಿಯಲ್ಲಿ ಎಲ್ಲಿ, ಅಗ್ರಿಮೆಂಟಲ್ಲಿ ಎಲ್ಲದರಲ್ಲೂ ಸಾಕ್ಷಿ ಕೇಳ್ಬಿಟ್ರೆ ಸುಮ್ಮನೆ ಎಸ್